ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ವಂದಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾನು ನಂಬಿದ್ದೇನೆ. ಮತ್ತು ನಿಮ್ಮಲ್ಲಿ ಅನೇಕರು ನನ್ನ ಜೊತೆಯಲ್ಲಿ ಸ್ಪಂದಿಸಿ ಫೋನ್ಗಳ ಮೂಲಕವಾಗಿ ಮಾತನಾಡಿದ್ದು ಮಾತ್ರವಲ್ಲದೆ ಅನೇಕ ಪ್ರಶ್ನೆಗಳಲ್ಲಿ ನಿಮ್ಮನ್ನು ಕೆಲವರು ಕೇಳಿದ್ದೀರಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಅನೇಕ ಸಾರಿ ನೀವು SMS ಮೂಲಕವಾಗಿ ಪ್ರಶ್ನೆಗಳನ್ನು ಬರೆಯುತ್ತಾ ಇದ್ದೀರಿ. ದಿವಸಗಳಲ್ಲಿ ದಯಮಾಡಿ ಒಂದು ವಿಷಯ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಈ ದೀರ್ಘವಾದ ಅಧ್ಯಯನದ ಉತ್ತರಗಳನ್ನು ನಾವು SMS ಮೂಲಕವಾಗಿ ನಾವು ನಿಮಗೆ ಕೊಡಲಿಕ್ಕೆ ಆಗುವುದಿಲ್ಲ. ಕ್ಲುಪ್ತವಾದಂಥದ್ದು ವಿಷಯಗಳಿದ್ದರೆ ನಾವು ಅದನ್ನು ಕೊಡಬಹುದು. ಆದರೆ ಈ ದಿವಸಗಳಲ್ಲಿ ಅನೇಕ SMS ನಾನು ಪಡ್ಕೊಳ್ತಾ ಇದ್ದೇನೆ. ಆದ್ದರಿಂದ ಆ SMSಗಳಿಗೆ ನಾವು SMS ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದಯಮಾಡಿ ನೀವು ನಮಗೆ ಕರೆ ಮಾಡಿದರೆ ನಾವು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಾಗ್ತದೆ. ಒಂದು ವೇಳೆ ನೀವು ಮಂಗಳೂರಿನವರಾದರೆ ವೈಯಕ್ತಿಕವಾಗಿ ಭೇಟಿ ಮಾಡಿದರೆ ಖಂಡಿತವಾಗಿಯೂ ದೇವರ ವಾಕ್ಯದ ಅಧ್ಯಯನದ ವಿಷಯಗಳ ನಿಮಗೆ ವಿವರಣೆ ಕೊಡುತ್ತೇನೆ. ಆದ್ದರಿಂದ ಈ ದಿವಸದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಅಧ್ಯಯನಗಳನ್ನು ನಾವು ಮುಂದುವರಿಸೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂತಹ ಎಲ್ಲ ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಸ್ವಾಮಿ, ನಮ್ಮ ದೇವರೇ, ನೀ ನಮಗೆ ಕೊಟ್ಟಿರುವಂಥ ನಿನ್ನ ವಾಕ್ಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಜೀವನದಲ್ಲಿ ನೀನು ಯಾವ ಉದ್ದೇಶವನ್ನು ಇಟ್ಟಿದ್ದೀಯೋ ಆ ಉದ್ದೇಶವನ್ನು ನಾವು ನೆರವೇರಿಸಲಿಕ್ಕೆ ಕೃಪೆ ಮಾಡು. ಪ್ರಕಟಣೆ ಗ್ರಂಥದ ಅಧ್ಯಯನವನ್ನು ನಾವು ಮುಂದುವರಿಸುತ್ತಾ ಬರುತ್ತಿದ್ದೇವೆ. ಈವರೆಗೆ ನೀನು ಕೊಟ್ಟ ಸಹಾಯಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿ ಹರ್ಷ ಯಾಕೆ ಉಂಟಾಯಿತು ಎಂಬಂಥ ಅಮೂಲ್ಯವಾದ ಸತ್ಯ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಿಂದ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾವು ಇದರಲ್ಲಿ ಮುಂದುವರಿಯುವಾಗ ನಿನ್ನ ಸಹಾಯವನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೆನ್. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಕಳೆದ ಅನೇಕ ವಾರಗಳಿಂದ ಧ್ಯಾನ ಮಾಡ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಈ 19ನೇ ಅಧ್ಯಾಯದಲ್ಲಿ ಬಾಬೇಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಬಹಳ ವಿಶೇಷವಾದಂಥ ಹರ್ಷ ಉಂಟಾಯಿತು ಎಂಬುದಾಗಿ ನಾವು ನೋಡಿದೆವು. ನಾವು 17ನೇ ಮತ್ತು 18ನೇ ಅಧ್ಯಾಯಗಳನ್ನು ನಾವು ನೋಡುವಾಗ ಯಾವ ರೀತಿಯಲ್ಲಿ ಆ ಬಾಬೇಲ್ ಪಟ್ಟಣ ನಾಶನವಾಯಿತು ಅದರ ಹಿನ್ನೆಲೆಯನ್ನು ನಾನು ವಿವರಿಸಿದ್ದೇನೆ. ಇವಾಗ ಈ ಪಟ್ಟಣವು ನಾಶವಾದದ್ದಕ್ಕಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಯಿತು ಎಂಬುದಾಗಿ ಬರೆದದ್ದನ್ನು ನಾವು ನೋಡುತ್ತೇವೆ. ಇವಾಗ 11ನೇ ವಚನದಿಂದ 13ನೇ ವಚನದವರೆಗೆ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11ರಿಂದ 13ನೇ ವಚನದವರೆಗೆ ನಾವು ಓದಿ ಕೇಳೋಣ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ನಾನು ಅದನ್ನು ಓದ್ತೇನೆ. ನಾನು ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 19 verses 11, 12 and 13. And I saw heaven opened, and behold, a white horse, and he who sat on it is called Faithful and True, and in righteousness he judges
and wages war. His eyes are a flame of fire, and on his head are many diadems, and he has a name written on him, which no one knows except himself. He is clothed with the robe of dipped in blood, and his name is called the Word of God. His name is called the Word of God. Now, as we understand this verse, ಈ ವಚನ ನಾವು ಧ್ಯಾನ ಮಾಡುವಾಗ, now we can turn our attention to the study that we have already done quite some time back as we began the book of Revelation. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯಕ್ಕೆ ಬರುವಾಗ ನಾವು ಇದರ ಕುರಿತಾಗಿ ನಾವು ಅಧ್ಯಯನ ಪ್ರಾರಂಭ ಮಾಡಿದ್ದನ್ನು ನಿಮ್ಮ ನೆನಪಿಗೆ ತರ್ತೇನೆ ನಾನು. Now even in chapter 4 of the book of Revelation and verse 1, the Bible says, heaven opened before John's wondering eyes. ದೇವರ ದಾಸನಾದಂಥ ಯೋಹಾನನು ಆತನ ಕಣ್ಣುಗಳಲ್ಲಿ ಪರಲೋಕವು ತೆರೆದಿರುವುದನ್ನು ನೋಡಿದನು ಎಂಬುದಾಗಿ ನಾವು ನೋಡಿದ್ದೇವೆ. But one thing I want to tell you, unlike chapter 4 verse 1 of the book of Revelation, heaven opens this time not to let John in, but to let Jesus out. ಬಹಳ ಒಂಥರ ವ್ಯತ್ಯಾಸ ಇಲ್ಲಿ ನಾವು ನೋಡ್ತೇವೆ. ನಾವು 4ನೇ ಅಧ್ಯಾಯಕ್ಕೆ ಬರುವಾಗ ಪರಲೋಕವಲ್ಲಿ ತೆರೆಯಲ್ಪಟ್ಟಿತು. Heavens were open. But in chapter 4, when the heavens were opened, we have studied that, that time, the heaven let John inside. The word came, come up here. ನೀನು ಮೇಲಕ್ಕೆ ಏರಿ ಬಾ ಎಂಬಂತ ಅಪ್ಪಣೆ ಆಯಿತು ಯೋಹಾನನಿಗೆ. But now, there is a difference. The Bible which said in chapter 4 verse 1, heavens opened, now even now in verse 11 of chapter 19, it says the heaven opened. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆದರೆ ಒಂದು ವ್ಯತ್ಯಾಸ. Remember that. Now Jesus is coming out of heaven. The time has come at last for the full glorious revelation of the sovereign Lord. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಸಾರ್ವಭೌಮನಾದಂಥ ಒಡೆಯನಾಗಿದ್ದಾನೆ ಎಂಬುದನ್ನು ಪ್ರಕಟಪಡಿಸುವಂಥ ಕಾಲ ಹತ್ತಿರವಾಯಿತು. For many people in the world, Jesus Christ is a weakling. Oh, Jesus who died on the cross, he is no more. Oh, ಯೇಸು ಯಾರು? ಆತನು 2000 ವರ್ಷಗಳ ಹಿಂದೆ ಬಂದನಂತೆ, ಕ್ರೂಜೆಯಲ್ಲಿ ಸತ್ತನಂತೆ, ಅವನು ಎಲ್ಲಿದ್ದಾನೆ ಈಗ? Where is Jesus? ಇನ್ನು ಕೆಲವರು ಹೇಳ್ತಾರೆ ಅದೇನೋ ಕೆಲವು ಮೂರ್ಖರು ಯೇಸು ಅಂತಲ್ಲಿ ಹೇಳಿ ಅವನ ಹಿಂಬಾಲಕರಿದ್ದಾರಂತೆ, ಇವರೆಲ್ಲ ತಲೆ ತಿರ್ಕರು ಎಂಬುದಾಗಿ ಹೇಳುವಂಥದ್ದನ್ನು ಚರಿತ್ರೆಯಲ್ಲಿ ಅನೇಕರು ಹೇಳಿದ್ದನ್ನು, ಈಗಲೂ ಇದನ್ನು ಹೇಳುತ್ತಿರುವುದನ್ನು ಅದೊಂದು ಅಚ್ಚರಿ ಪಡುವಂಥ ವಿಷಯವೇನಿಲ್ಲ. For many people, Jesus is no more. Jesus was a mere man. No, the Bible teaches something else. Jesus was the very God of God. ಯೇಸು ಕ್ರಿಸ್ತನು ಆತನು ತಾನು ದೇವರಾಗಿದ್ದಾನೆ. Now this is the time to which all of Revelation has been pointing the time of which Jesus himself spoke in Matthew chapter 24. ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 27
ವಚನದಿಂದ 31ನೇ ವಚನದವರೆಗೆ ಆತನು ಮುಂತಿಳಿಸಿದಂಥ ಆ ಪ್ರಕಟಣೆ ಅದು ನೆರವೇರುವಂಥ ಕಾಲ ಹತ್ತಿರವಾಯಿತು. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಭೂಮುಖದಲ್ಲಿ ಇರುವಂಥ ವೇಳೆಯಲ್ಲಿ ಆತನ ಶಿಷ್ಯರು ಕೇಳಿದಂಥ ಪ್ರಶ್ನೆಗೆ ಆತನು ಕೊಟ್ಟಂಥ ಉತ್ತರವನ್ನು ನಾವು ನೋಡುತ್ತೇವೆ. ನಾವು ಅನೇಕ ಸಾರಿ ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ ಮತ್ತು ಅದನ್ನು ಕಲಿತಿದ್ದೇವೆ. ಆದರೆ ನಿಮ್ಮ ಗಮನಕ್ಕಾಗಿ ಇನ್ನೊಂದು ಸಾರಿ ಆ ವಾಕ್ಯ ಭಾಗವನ್ನು ನಿಮ್ಮ ಗಮನಕ್ಕೆ ನಾನು ತಕ್ಕೊಂಡು ಬರ್ತೇನೆ. ಏನು ಹೇಳ್ತಾ ಉಂಟು ದೇವರ ವಾಕ್ಯದಲ್ಲಿ? Now let us read what the Bible says. For just as the lightning comes from the east and flashes even to the west, so will the coming of the Son of Man be. Wherever the corpse is, there the vultures will gather. But immediately after the tribulation of those days, the sun will be darkened, and the moon will not give its light, and the stars will fall from the sky, and the powers of the heavens will be shaken. And then the sign of the Son of Man will appear in the sky. And then all the tribes of the earth will mourn, and they will see the Son of Man coming on the clouds of the sky with power and great glory. And he will send forth his angels with a great trumpet, and they will gather together his elect from the four winds, from the one end of the sky to the other. This is what the Bible very beautifully describes about the appearing or the coming of the Lord Jesus Christ. ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ನಾವು ಎಂದಿಗೂ ನಾವು ಕ್ಷುಲ್ಲಕವೆಂಬುದಾಗಿ ಎಣಿಸದಿರೋಣ. ದೇವರ ವಾಕ್ಯ ಹೇಳುವಂಥದ್ದು ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 27ನೇ ವಚನದಿಂದಲೇ ನಾನು ಓದ್ತೇನೆ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೆ ಕಾಣಿಸುತ್ತದೋ, ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೆಣ ಇದ್ದಲ್ಲಿ ಹದ್ದುಗಳು ಕೂಡುವವು. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟು ಸೇರಿಸುವನು. As we have read in the scriptures, Jesus Christ has foretold that he is going to come back. And he has explained how it is going to happen. Now, as the dramatic scene unfolds, John stands, transfixed. His attention literally riveted on the majestic, regal, mighty rider. ನೋಡ್ರಿ, ದೇವರ ದಾಸನಾದಂಥ ಯೋಹಾನನು ಇವಾಗ ಅಲ್ಲಿ ನಿಂತುಕೊಂಡು ಪರಲೋಕ ತೆರೆದಿರುವುದನ್ನು ನೋಡಿದ.
ನಾವು ನೋಡಿದಂಥ ವಾಕ್ಯ ಭಾಗದಲ್ಲಿ ಪರಲೋಕ ತೆರೆದಂಥ ಆ ಒಂದು ಹಿನ್ನೆಲೆಯಲ್ಲಿ ಏನಾಯಿತು? ನಾನು ಆಗಲೇ ಹೇಳಿದ ಹಾಗೆ ಯೋಹಾನನನ್ನು ನೀನು ಮೇಲಕ್ಕೆ ಬಾ ಅಂತೇಳಿ ಕರೀಲಿಲ್ಲ. ಅದರ ಬದಲು ಏನಾಯಿತು? ಪರಲೋಕವು ತೆರೆದಿರುವುದನ್ನು ಕಂಡೆನು. ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ನಂಬಿಗಸ್ತನು ಮತ್ತು ಸತ್ಯವಂತನು, ಈ ವ್ಯಕ್ತಿ ಯಾರು? ಆ ಬಿಳಿಯ ಕುದುರೆ ಮೇಲೆ ಕೂತುಕೊಂಡಿರುವಂಥವನು ಯಾರು? He is none else than the Lord Jesus Christ, the one who ascended to heaven. I'm sure those of you who have studied the Bible or listened to the word carefully, you may remember the book of Acts chapter 1, verses 9 to 11. The Lord Jesus Christ, we know that he was crucified, he died, he was buried, and then he rose again, and he showed himself to his disciples and many others. ಯೇಸು ಕ್ರಿಸ್ತನು ಆತನು ಮಾನವನ ಪಾಪಗಳಿಗಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟ. ಮರಣ ಹೊಂದಿದ ನಂತರ ಆತನನ್ನು ಹೂಣಿಟ್ಟರು. ಆದರೆ ಸತ್ತವರೊಳಗಿಂದ 3ನೇ ದಿನದಲ್ಲಿ ಆತನು ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡನು. ಅಪೊಸ್ತಲರ ಕೃತ್ಯ ಪುಸ್ತಕಗಳ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹದ್ದು, ಆ ಶಿಷ್ಯರು ನೋಡುತ್ತಿದ್ದಂತೆಯೇ ಯೇಸು ಕ್ರಿಸ್ತನು ಮೇಲಕ್ಕೇರಿಸಲ್ಪಟ್ಟನು. ಆಗ ಅವರಿಗೆ ಒಂದು ವಾಣಿ ಆಯ್ತೆಂಬುದಾಗಿ ನಾವಲ್ಲಿ ಓದಿದ್ದೇವಲ್ಲ. ದೇ ಹರ್ಡ್ ಎ ವಾಯ್ಸ್, ದಿಸ್ ಸೇಮ್ ಜೀಸಸ್ ವಿಲ್ ಕಮ್ ಬ್ಯಾಕ್. ನೀವು ಮೇಲಕ್ಕೆ ಏರಿದಂಥ ಯಾವ ಯೇಸುವನ್ನು ನೀವು ನೋಡಿದಿರೋ ಅದೇ ಯೇಸು, ನಾಟ್ ಸಮ್ ಅದರ್ ಯೇಸು, ಬೇರೆ ಯಾವ ಯೇಸು ಅಲ್ಲ. ನೀವು ಯಾವ ಯೇಸುವನ್ನು ನಿಮ್ಮ ಕಣ್ಣಲ್ಲಿ ನೋಡಿದ್ದಿರೋ, ಆತನ ಜೊತೆಯಲ್ಲಿ ಮಾತನಾಡಿದ್ದಿರೋ, ಯಾವ ಯೇಸು ಕಲ್ವಾರಿಯ ಕ್ರೂಜೆಯಲ್ಲಿ ಆತನು ಮರಣವನ್ನು ತಾಳಿದನೋ, ಯೇಸುವಿನ ಜೀವನ ಅಂತ್ಯವಾಯಿತು, ಇನ್ನು ಮೇಲೆ ಆತನು ಇಲ್ಲ ಎಂಬುದಾಗಿ ನೀವು ಎಣಿಸಿದಿರೋ, ಆ ಯೇಸು ಆತನು ಕೆಳಗಿಳಿದು ಬರುವನು. He is going to come back. He is going to come back. Why he is going to come back? Now he is talking about the time when he has to receive the kingdom that the Father has promised. Now we know that in an earlier vision, John saw Jesus receive the title deed to the earth. ನಾವು ಇದರ ಕುರಿತಾಗಿ ಸವಿಸ್ತಾರವಾದ ವರ್ಣನೆಯನ್ನು ನಿಮಗೆ ಈಗಾಗಲೇ ನಾನು ಕೊಟ್ಟಿದ್ದೇನೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯಕ್ಕೆ ನಾವು ಹಿಂದಕ್ಕೆ ಹೋಗುವಾಗ ಅಲ್ಲಿ ಮೊದಲಿನ 7 ವಚನಗಳಲ್ಲಿ ನಾವು ನೋಡಿದಂಥ ಸತ್ಯಾಂಶ. The Bible says in the book of Revelation chapter 5 verses 1 to 7, which we have already seen in detail, but let me remind you now. The Bible says, I saw in the right hand of him who sat on the throne a book written inside, and on the back sealed up with 7 seals. And I saw a strong angel proclaiming with a loud voice, who is worthy to open the book and to break its seals? And no one in heaven or on earth or under the earth was able to open the book or to look into it. Then I began to weep greatly, because no one was found worthy to open the book or to look into it. And one of the elders said to me, stop weeping. Behold, the Lion that is from the tribe of Judah, the root of David, has overcome, so as to open the book and its 7 seals. And I saw between the throne
with the 4 living creatures and the elders, a lamb standing as if slain, having 7 horns and 7 eyes, which are the 7 spirits of God, sent out into all the earth. And he came and took the book out of the right hand of him who sat on the throne. ನನ್ನ ಪ್ರಿಯರೇ, 5ನೇ ಅಧ್ಯಾಯದಲ್ಲಿ ನಾವು ನೋಡಿದಂಥ ದರ್ಶನ, ಪರಲೋಕದಲ್ಲಿದ್ದಂಥ ಆ ಒಂದು ಮುದ್ರೆಯನ್ನು ಯಾರು ಒಡೆಯಲಿಕ್ಕೆ ಸಾಧ್ಯ? Who is worthy to open the book and to break its seal? ಪರಲೋಕದಲ್ಲಿ ಯಾರು ಇರಲಿಲ್ಲ, ಭೂಲೋಕದಲ್ಲಿ ಯಾರು ಇರಲಿಲ್ಲ. ಆ ಸಮಯದಲ್ಲಿ ಯೋಹಾನು ಅಳುತ್ತಿರುವಂಥ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳಿದಂಥ ಮಾತು, ಸ್ಟಾಪ್ ವೀಪಿಂಗ್, ಬಿಹೋಲ್ಡ್ ದ ಲಯನ್ ದಟ್ ಈಸ್ ಫ್ರಮ್ ದ ಟ್ರೈಬ್ ಆಫ್ ಜೂಡಾ. ಯೂದ ಕುಲದ ಸಿಂಹವಾಗಿರುವಂಥ ಆ ಯೇಸು ಕ್ರಿಸ್ತನನ್ನು ನೀನು ನೋಡು. ಹಿ ಈಸ್ ವರ್ದಿ. ಮೈ ಡಿಯರ್ ಬ್ರದರ್ಸ್, ಮೈ ಡಿಯರ್ ಸಿಸ್ಟರ್ಸ್, ನಾವ್ ವಿ ಆರ್ ಇನ್ 19th chapter. 19ನೇ ಅಧ್ಯಾಯದಲ್ಲಿ ಇವಾಗ ನಾವು ಇದ್ದೇವೆ. ನಾವು 11ನೇ ವಚನ ಏನು ವಿವರಣೆ ಮಾಡ್ತಾ ಉಂಟು? ಇಗೋ, ಬಿಳಿ ಕುದುರೆ ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನೆಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. Now the time has come. The Lamb of God, which was meek. ನನ್ನ ಪ್ರಿಯರೇ, ದೇವರ ಕುರಿಮರಿಯಾಗಿ ಕಂಡು ಬಂದಂಥ ಯೇಸು ಕ್ರಿಸ್ತನು ಇವಾಗ ಅಧಿಕಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಹೊರಡುವುದಕ್ಕಿದ್ದಾನೆ. Who is this Lamb? This Lamb is none else than Jesus Christ. The Lamb of that vision has become the conquering king now in chapter 19. In chapter 5 of the book of Revelation, Jesus is pictured as the Lamb of God. But now when we come to the 19th chapter, the Bible describes him no more as the Lamb, but as the conquering king. Now what is he going to do? Now that's exactly what we are about to study. What is the role that this conquering king has? Now, as I have already told, ನಾನು ಆಗಲೇ ವಿವರಣೆ ಮಾಡಿದ್ದೇನೆ. No longer is Jesus portrayed as he was in his humiliation, humble and mounted on a donkey, even on a colt. The Lord was riding on a donkey. But now the Bible says, now he is seated on a horse. ಆತನ ಯುದ್ಧಕ್ಕೆ ಇವಾಗ ಸಿದ್ಧನಾಗಿದ್ದಾನೆ. Instead he rides the traditional white horse ridden by victorious Roman generals in their triumphant procession through the streets of Rome. ನೋಡ್ರಿ, ರೋಮ್ ಪಟ್ಟಣದಲ್ಲಿ ಅವರ ಸೈನ್ಯ ಯುದ್ಧದಲ್ಲಿ ಜಯಗಳಿಸಿದಾಗ ಬಿಳಿ ಕುದುರೆ ಮೇಲೆ ನಿಂತುಕೊಂಡು ಅವರು ಸವಾರಿ ಮಾಡ್ತಿದ್ರಂತೆ. ಅಂದರೆ ಅರ್ಥ ಏನು? Now we have got the victory. So this is the sign of victory now. What else is going to happen? ಇನ್ನೇನು ನಡೀಲಿಕ್ಕುಂಟು? It is so vivid, so beautiful. Please listen to me carefully. Tune in to the same time, the same program, and watch further. Shall we pray now? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರು, ನಮ್ಮ ರಕ್ಷಕನಾದಂಥ ಯೇಸು ಕುರಿಮರಿಯಾಗಿ ಚಿತ್ರೀಕರಿಸಲ್ಪಟ್ಟವನು, ವಧ್ಯಸ್ಥಾನಕ್ಕೆ ಹೋಗುವಂತೆ ಇದ್ದ ಕುರಿಮರಿ ಇವಾಗ 19ನೇ ಅಧ್ಯಾಯದಲ್ಲಿ ಬಿಳಿ ಕುದುರೆ ಮೇಲೆ ಕೂತು ಸವಾರಿ ಮಾಡುವಂಥ
ಜಯೋತ್ಸವ ಮಾಡುವಂಥ ಅರಸರ ಅರಸನಾಗಿ ನಮ್ಮ ಮುಂದಕ್ಕೆ ಇದ್ದಾನೆ. ಈ ಸತ್ಯಗಳನ್ನು ನಾವು ಇನ್ನೂ ಕಲಿಯುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಮೇನ್.